ಕೆಲವು ನೇರ ಪ್ರಶ್ನೆ ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳು ನನಗೆ ಬೇಕು ಅನ್ಸುತ್ತೆ, ಹಾಗಾಗಿ ಕೇಳ್ಬಿಡ್ತೀನಿ, ದಯಮಾಡಿ ತಪ್ಪು ತಿಳ್ಕೊಬಾರ್ದು. ಇರೋದೇ ಕೇಳಕ್ಕೆ ನಾ ಇರೋದೇ ಹೇಳಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಮನ್ನು ಈಗ ಮೇಕೆದಾಟು ಯೋಜನೆ ಟೈಮ್ನಲ್ಲಿ, ನಾನು ಹಳೆ ಕಲಿತೀನಿ ಅನ್ಕೋಬೇಡಿ, ಆಮೇಲೆ ಮೇಕೆದಾಟು ಯೋಜನೆ ಟೈಮ್ನಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ಭಾಳ ಸುಸ್ತಾಗಿತ್ತು ನಿಮಗೆ. ಆ ಟೈಮ್ನಲ್ಲಿ ನೀವು ಹಾಗೆ ಹೀಗೆ ಅಂದ್ರಿ. ನಾನು ನೆನ್ನೆ ಎಲ್ಲೋ ನೋಡ್ತಾ ಇದ್ದೆ, ನೀವು ಸುಸ್ತಾಗಿದ್ದು ಹಾಗೆ ಹೀಗೆ ಅಂದಿದ್ದನ್ನು ಬೇರೆ ರೀತಿಯಲ್ಲೆಲ್ಲ ಬಿಂಬಿಸುವಂಥ ಪ್ರಯತ್ನಗಳು, ಆಮೇಲೆ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆಯುವ ಪ್ರಯತ್ನಗಳು, ಮುಖ್ಯವಾಗಿ ಹೇಳ್ಬೇಕಂದ್ರೆ ರೌಡಿ ಎಲಿಮೆಂಟ್ ಅಂತ ಕರೆಯೋದು, ನಿಮ್ಮನ್ನು ಬೇರೆ ಏನೇನೋ ಕರೆಯೋದು, ನೀವು ಅದನ್ನೆಲ್ಲ ಗಮನಿಸ್ತಾ ಇರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಸ್ಟೇಟ್ಮೆಂಟ್. ಏನನ್ಸತ್ತೆ ನಿಮ್ಗೆ ಅವಾಗೆಲ್ಲ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ನೋಡ್ರಿ, ನಿಮ್ಮ ರಿಪೋರ್ಟರ್ಗಳು ಕೇಳಿ, ಫಸ್ಟ್ ಡೇ ಮೇಕೆದಾಟು ಯಾತ್ರೆ, ಹೋಲ್ ನೈಟ್ ಆ ಯಾತ್ರೆ ಮಾಡಬಾರ್ದು ಅಂತ ದೊಡ್ಡ ಹೋರಾಟ. ಹೌದು, ಕೋವಿಡ್ ಸಂದರ್ಭ. ಹೌದು, ಅರ್ಥ ಆಯ್ತಾ? ಹೌದು. ಆ ಘಾಟ್ ಸೆಕ್ಷನ್, ಮೇಕೆದಾಟು ಸಂಗಮ ಘಾಟ್ ಸೆಕ್ಷನ್ ಕಷ್ಟ ಇದೆ, ನೀವು ನೋಡಿಲ್ಲ? ನಾನು ನೋಡಿದ್ದೀನಿ ಸರ್, ಹೋಗಿದ್ದೀನಿ. ನೀವು ನೋಡಿದ್ದೀರಾ? ಅಲ್ಲಿ ಫಾರೆಸ್ಟ್ ಹತ್ಕೊಂಡು ನಾವು ಬರ್ಬೇಕಾದ್ರೆ ಏನ್ ಜನ ನುಗ್ಗಾಡ್ತಾ ಇದಾರೆ, ನನಗೆ ಮಖ ತೋರಿಸ್ಬೇಕು ಅಂತ. ದೇ ವಾಂಟ್ ಟು ಕಮ್ ಅಂಡ್ ಶೋ ದೇರ್ ಫೇಸ್ ದಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ನಾವು ನಡೀತಾ ಇದ್ದೀವಿ ಅಂತ ಅವ್ರು ತೋರಿಸ್ಬೇಕು. ಇದು ಮಧ್ಯಾಹ್ನ 12 ಗಂಟೆ ರಾತ್ರಿ. ನಿಮ್ ಕ್ಯಾಮ್ರಾ ಅವರು ನಾನು ಹಿಂಗೆ ಅಂದ ತಕ್ಷಣ ತೂರಾಡೋದು ಏನೋ, ನಡಿಬೇಕಾದ್ರೆ ಅಡ್ಡ ಬರೋದು ಮಾಡಿದ ತಕ್ಷಣ ಏನ್ ಕುಡ್ತೂರಾಡ್ತಿದ್ದ? ಐ ಡೋಂಟ್ ಟೆಲ್ ದಟ್ ಐ ಡೋಂಟ್ ಡ್ರಿಂಕ್. ನಾನು ಹೇಳೋದಿಲ್ಲ, ಅರ್ಥ ಆಯ್ತಾ? ಬಟ್ ನನಗೇನದೇನು ಏನೋ ಸೋಷಿಯಲ್ ಅಬ್ಲಿಗೇಷನ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ದಟ್ ಈಸ್ ಮೈ ಚಾಯ್ಸ್ ಅಂಡ್ ಇಸ್ ಮೈ ಲೈಫ್ ಸ್ಟೈಲ್. ಸೊ ಅದು ಬಿಟ್ಬಿಟ್ಟು ಈ ನೋಡ್ರಿ, ನಾನು ಅವ್ರ ವಿಚಾರ ಬೇರೆಯವ್ರ ವಿಚಾರಗಳಿಗೆಲ್ಲ ಹೇಳ್ಬಿಟ್ರೆ ಪುಸ್ತಕ ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಲೆವೆಲ್. ಏನು ತೋರಿಸ್ಕೊಳ್ಳಿ ಬಿಡಿ. ಏನೀಗ ಜನ ನನ್ನ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ದಟ್ ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಶ್ರಮಿಕ, ನಾನೊಬ್ಬ ಹೋರಾಟಗಾರ ಅನ್ನೋದು ನಾನು ಅಕ್ಸೆಪ್ಟ್ ಮಾಡವ್ರೆ. ಜನ ನನಗೆ ಉತ್ತರ ಕೊಟ್ಟವ್ರೆ. ನನ್ನ ಲೀಡರ್ಶಿಪ್ಪಲ್ಲಿ 136 ಸೀಟ್ ಬಂದಿದೆ. ಇವ್ರ ಲೀಡರ್ಶಿಪ್ಪಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಯಾರು ಮಾತಾಡ್ತಾ ಇದಾರಲ್ಲ ಅವ್ರ ಲೀಡರ್ಶಿಪ್ಪಲ್ಲಿ 19 ಸೀಟ್ ಬಂತು. ಈ ಕೊತ್ವಾಲ್ ಗ್ಯಾಂಗು ನೋಡಿ, ಯಾವ ಕೊತ್ವಾಲ್ ಗ್ಯಾಂಗು ಇಲ್ಲ. ನನ್ನ ಮೇಲೆ ಒಂದು ಕೇಸ್ ಇದೆಯೇನ್ರಿ? ಒಂದು ಏಟ್ ತಿಂದಿದ್ದೇನ್ರಿ? ಯಾರೊಬ್ಬ ಹೇಳಿ, ಒಂದು ಏಟ್ ಹೊಡೆದಿದ್ದು, ಒಂದು ಏಟ್ ತಿಂದಿದ್ದು. ಅವತ್ತಿನ ಕಾಲದಲ್ಲಿ ದೇವರಾಜ ಅರಸು ಚೀಫ್ ಮಿನಿಸ್ಟ್ರು, ಪಾರ್ಟಿ ಪೊಲಿಟಿಕಲ್ ಇದರಲ್ಲಿ ಆಗೆಲ್ಲ ರೌಡಿಸಮ್ ಇತ್ತು. ಎಲ್ಲ ಕಾಲೇಜ್ಗಳು ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡ್ತಾಯಿದ್ರು. ನಾನು SCRC ಕಾಲೇಜಲ್ಲಿ ಇದ್ದೆ. ಆಗಾಗ ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡಿಕೊಂಡು, ಆಗ ಹೆಗಡೆ ಅಂತ ಒಬ್ಬ ಇದ್ದ, ನಮ್ಮ ಜೊತೆ RV ಹರೀಶ್ ಅಂತ ಇದ್ದರು, ಅವ್ರಿಗೆ ಕೆನ್ನೆ ಕಟ್ಟಾಗೋಯ್ತು. ನಮ್ಮ ಆಂಜಿನಪ್ಪ ಅಂತ ಇದ್ದ, ಅವನ ಮೇಲೆಲ್ಲ ಸ್ಟೂಡೆಂಟ್ ಪಾಲಿಟಿಕ್ಸ್ ಆಗೆಲ್ಲ ಭಾಳ ಬಿರ್ಸಾಗಿ ನಡೀತಾ ಇತ್ತು. ಬಟ್ ನನಗೆ ಹೇಳ್ತೀನಿ ಕೇಳಿ, ಐ ಆಮ್ ಓನ್ಲಿ ಪೊಲಿಟಿಷಿಯನ್ ಇನ್ ದಿ ಹಿಸ್ಟ್ರಿ ಆಫ್ ಈ ಲೆವೆಲ್ಗೆ ಬೆಳೆದಂಥ ಪೊಲಿಟಿಷಿಯನು, ಅಸೆಂಬ್ಲಿಗೆ ಬಂದಂಥ ಪೊಲಿಟಿಷಿಯನು. ಒಂದು ಏಟ್ ತಿಂದೆ, ಒಂದು ಕೇಸ್ ಹಾಕ್ಸ್ಕೊಳ್ದೆ, ಒಂದು ಏಟ್ ಹೊಡಿದೆ, ಒಂದು ಯಾವುದೋ ಸಣ್ಣ ಲೋಪ ಇಲ್ಲದೆ ಈಚೆಗೆ ಬಂದಿರೋನು ಇಟ್ ಈಸ್ ಓನ್ಲಿ DK ಶಿವಕುಮಾರ್. ಸೊ ಅವ್ರ ಚಟಕ್ಕೆ ಪಾಪ ನನ್ನ ಹೆಸರು ಬಳಸ್ಕೊಳ್ಳಿ ಬಿಡಿ. ಅವ್ರು ನನ್ನ ಹೆಸರು ಬಳಸ್ಕೊಂಡ್ರೆ ಅವ್ರು ಒಂಥರ ಮೀಟ್ರ್ ಜಾಸ್ತಿ ಆಯ್ತದೆ, ಅವ್ರಿಗೇನೋ ಶಕ್ತಿ ಬಂದಂಗೆ ಆಯ್ತದೆ. ಲೆಟ್ ದೇ ಎಂಜಾಯ್ ಇಟ್. ಸರ್, ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್ ಆ್ಯಕ್ಚುಲಿ. ಲೆಟ್ ಮಿ ಟೆಲ್ ಯು, ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ವಿತ್ ಯು. ನಿಮ್ಮನ್ನು ಹೊಗಳಬೇಕು ಅಂತಲ್ಲ ಅಥವಾ ನಿಮ್ಮನ್ನು ಟೀಕಿಸಬೇಕು ಅಂತಲ್ಲ. ಇಟ್ಸ್ ಅ ವೆರಿ ಕ್ಯಾಂಡಿಡ್ ಇಂಟರ್ವ್ಯೂ. ನಾನು ಎಲ್ಲ ಥರದ ಪ್ರಶ್ನೆನೂ ಕೇಳ್ತಾ ಇದ್ದೀನಿ ನಿಮಗೆ. ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್. ಇಲ್ಲಿ ತನಕ ಬಂದು ರಾಜ್ಯದ ಉನ್ನತ ಚುಕ್ಕಾಣಿಯನ್ನು ಹಿಡಿದಿದ್ದೀರಲ್ಲ, ನಿಮ್ಗೆ ಎಷ್ಟು ತೃಪ್ತಿ ಇದೆ? ನೋಡಿ, ನೆನೆ ಅದ್ಯಾರ ಕುಮಾರಸ್ವಾಮಿ ಮಾತಾಡ್ದೆ ಅಂತ ಹೇಳ್ತಿರಲ್ಲ, ಪಾಪ ಬಿಡಿ, ಅವೇನೋ ದೇವ್ರ ಮಕ್ಕಳು ಅವರೆಲ್ಲ, ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳು. ನಾನು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟ್ರು. ಕನಕಪುರದಲ್ಲಿ TAPCMS ಎಲೆಕ್ಷನ್ ನಿಂತಿದ್ದವನು, ಜನರಲ್ ಎಲೆಕ್ಷನ್ಗೆ. ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದವನು. ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ ಕನಕಪುರ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಅದು. ವೆನ್ ನಿವಾಸಿ ಚೀಫ್ ಮಿನಿಸ್ಟರ್, ನಾನು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ ನಿಂತಿದ್ದವ್. ನಾನು ಎಲೆಕ್ಷನ್ ಗೆದ್ದಿದ್ದವ್. ನಾನು 8 ಜನ ದಳದವ್ರು ಗೆದ್ರು, 2 ನಾವು ಮಾತ್ರ ಗೆದ್ದವ್. ಹಂಗೆ ನಮ್ದು ಹೋರಾಟ ಮಾಡಿಕೊಂಡು ನಾವು ಗೆದ್ಕೊಂಡು ಬಂದಿದ್ದವನು. ವಿದ್ಯಾರ್ಥಿ ನಾಯಕ ಅನ್ಸ್ಕೊಂಡವನು, ವಿದ್ಯಾರ್ಥಿ ಎಲೆಕ್ಷನ್ ನಿಂತವನು, ಯುವ ಸಂಘಟನೆಯಲ್ಲಿ ಬಂದವನು, ಚಳುವಳಿಗಳಲ್ಲಿ ಬಂದಂಥವ್ ನಾನು. ಅರ್ಥ ಆಯ್ತಾ? ನಾವು ಸುಮ್ಮನೆ ರಾಜಕೀಯದಲ್ಲಿ ಒಂದೇ ದಿನ ಯಾರ್ದೋ ಮಕ್ಕಳಂತ ಪ್ಯಾರಾಚೂಟಲ್ಲಿ ನಾವು ಬಂದವರಲ್ಲ ನಾವೆಲ್ಲ.
ಎಷ್ಟು ಅವರ್ ನಿದ್ದೆ ಮಾಡ್ತೀರಿ ಸರ್ ಡೈಲಿ ತಾವು? ಈಗ ನೋಡಿ ಬೆಳಗ್ಗೆ ಜಾವ 2 ಗಂಟೆ ಆಯಿತು, ಹ್ಮ್ ತಿರ್ಗಾ 7 ಗಂಟೆ ಎಚ್ಚರ ಆಯಿತು, ತಿರ್ಗಾ ಬೇರೆ ಬೇರೆ ಅವು ಇವು ಫೋನ್ಸು ಮಾತಾಡಬೇಕು, ಥ್ರೋಡ್ ಸ್ಟೇಟು ಏನೇನು ನಡೀತಾ ಇದೆ, ಏನೇನು ಪ್ರಾಬ್ಲಮ್ಮು, ನಾಮಿನೇಷನ್ ಯಾರು ಹಾಕಿದ್ದಾರೆ, ರೆಬಲ್ಗಳು ಯಾರು ಹಾಕಿದ್ದಾರೆ, ಯಾರು ತೆಗಿಸ್ಬೇಕು, ಏನು ಮಾಡಬೇಕು, ಯಾವ ಲೀಡ್ರ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಏನು ಹೋಗ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೇನು ರೆಸ್ಪಾನ್ಸಿಬಿಲಿಟಿ, ಈ ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಆಗಬೇಕು, ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಅಂತ ನೋಡಬೇಕು. ಇವೆಲ್ಲ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಸರ್ ಕಾರ್ಡು ಹಾಂ ಹಾಂ ಓ ಅದೇ 5 ಯೋಜನೆಗಳು, ಮಹಾಲಕ್ಷ್ಮಿ ಪ್ರತಿ ವರ್ಷಕ್ಕೆ 1 ಲಕ್ಷ, ಯುವ ಬೆಳಕು 1 ಲಕ್ಷ ವೇತನ. ಓಕೆ, ಬಹಳ ಕೆಲಸಗಳು ಮಾಡ್ತಾ ಇದ್ರಿ ಸರ್. ಇದರಲ್ಲಿ ಈ ಗೃಹಲಕ್ಷ್ಮಿ 2000ನ ನೀವು ರಾಷ್ಟ್ರ ಮಟ್ಟಕ್ಕೆ 1 ಲಕ್ಷಕ್ಕೆ ಮಹಾಲಕ್ಷ್ಮಿ ಅಂತ ಮಾಡಿದಿರಿ ಅಲ್ವಾ? ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಯೋಜನೆ ಕೂಡ ಚೆನ್ನಾಗಿದೆ. ಅಂದ್ರೆ ಏನಿದು ಪ್ರತಿಯೊಬ್ಬ BPL ಕುಟುಂಬದ ಮಹಿಳೆಗೆ 1 ಲಕ್ಷ ಕೊಡೋದು ವರ್ಷಕ್ಕೆ? 1 ಲಕ್ಷ ಹೆಣ್ಮಕ್ಳಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.